ರಾಜಧಾನಿ ಬೆಂಗಳೂರಿನಲ್ಲಿ ಸಂಜೆ ಆಗ್ತಾ ಇದ್ದಂತೆ ಮತ್ತೆ ಮಳೆಯಾಗಿದೆ. ಗುಡುಗು ಬಿರುಗಾಳಿ ಸಹಿತ ನಗರದ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ. ಗಾಳಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ರಸ್ತೆ ತುಂಬ ಎಲ್ಲ ಮಳೆ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡುವಂತಾಗಿದೆ. ವಸಂತನಗರ, ಕೆಆರ್ ಮಾರ್ಕೆಟ್, ಟೌನ್ ಹಾಲ್ ಮತ್ತು ಜೆಸಿ ರೋಡ್, ಜಯನಗರ, ಬನ್ನೇರುಘಟ್ಟ ರಸ್ತೆ, ಆನೇಕಲ್ ಸೇರಿದಂತೆ ಹಲವೆಡೆ ಮಳೆ ಸುರಿದಿದೆ. ಮಳೆ ಅಬ್ಬರದಿಂದ ರಸ್ತೆಗಳು ಜಲಾವೃತಗೊಂಡಿದೆ. ಮಳೆ ನೀರಿನಲ್ಲಿಯೇ ವಾಹನಗಳು ಸಂಚರಿಸ್ತಾ ಇವೆ. ಹವಾಮಾನ ಇಲಾಖೆ ಇನ್ನೆರಡು ದಿನವೂ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ನಿನ್ನೆ ಸುರಿದಂತಹ ಮರಣ ಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಮೊದಲ ಮಳೆಗೆ ಮರಣ ಮಳೆಯಂತೆ 10 ಜನರನ್ನ ಬಲಿ ಪಡೆದಿದೆ. ಬಹುತೇಕ ರಸ್ತೆಗಳಲ್ಲಿ ಮರಗಳು ಧರೆಗುರುಳಿವೆ. 48 ಗಂಟೆಗಳು ಕಳೆದ್ರೂ ಕೂಡ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ತೆರವು ಕಾರ್ಯ ಆಗಿಲ್ಲ. ಮಳೆ ಗಾಳಿಗೆ ಬಿದ್ದಂತಹ ಮರಗಳೆಷ್ಟು? ಜಿಬಿಎ ಬೆಸ್ಕಾಂ ಸಮನ್ವಯತೆಯಿಂದಲೇ ಬಿದ್ದಂತಹ ಮರಗಳ ತೆರವು ಕಾರ್ಯಾಚರಣೆ ತಡವಾಗ್ತಾ ಇದೆ. ಯಾಕೆ ನಿರ್ಲಕ್ಷ್ಯ? ಈ ಕುರಿತು ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಸುರಿದ ಮಹಾಮಳೆಗೆ ನೂರಾರು ಮರಗಳು ಬೆಂಗಳೂರಿನಲ್ಲಿ ದರಶಾಹಿಯಾಗಿದೆ. ಮಳೆ ಆರಂಭಗೊಂಡು ನಿಂತು ಹೋಗಿ ಹೆಚ್ಚು ಕಮ್ಮಿ 3 ದಿನಗಳಾಗಿದೆ. ಆದರೂ ಕೂಡ ನಗರದಲ್ಲಿ ಧರೆಗುಳಿರುವಂಥ ಮರಗಳನ್ನು ತೆರವು ಕಾರ್ಯ ಇನ್ನೂ ಕೂಡ ಸಂಪೂರ್ಣವಾಗಿ ಆಗಿಲ್ಲ. ಹಾಗಿದ್ರೆ ಜಿಬಿಎ ಲೆಕ್ಕದಲ್ಲಿ ಎಷ್ಟು ಮರಗಳು ಉರುಳಿದಾವೆ, ಎಷ್ಟು ಕ್ಲಿಯರ್ ಆಗಿದ್ದಾವೆ, ಯಾಕೆ ಮರಗಳನ್ನು ತೆರವು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಇವತ್ತಿನ ಸ್ಟೋರಿಯಲ್ಲಿ ವಿವಿಧ ಆಯಾಮಗಳಲ್ಲಿ ನೋಡೋಣ. ಬೆಂಗಳೂರಿನಲ್ಲಿ ಸುರಿದ ಮಹಾಮಳೆಗೆ ನಗರದಲ್ಲಿ ನೂರಾರು ಮರಗಳು ದರಶಾಹಿಯಾಗಿತ್ತು. ಈ ಪೈಕಿ ಜಿಬಿಎ ಪ್ರಕಾರ ಬಹುತೇಕ ಮರಗಳ ತೆರವು ಕಾರ್ಯಾಚರಣೆ ಮುಕ್ತಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಗರದಲ್ಲಿ ವಾಸ್ತವ ಸ್ಥಿತಿ ಇನ್ನೂ ಬೇರೆಯೇ ಇದೆ. ನಗರದಲ್ಲಿ ಒಟ್ಟು 287 ಮರಗಳು ದರಶಾಹಿಯಾಗಿತ್ತು ಅಂತ ಜಿಬಿಎ ಲೆಕ್ಕ ಕೊಡ್ತಾ ಇದೆ. ಈ ಪೈಕಿ 200 ಮರಗಳ ತೆರವಾಗಿದೆ, 87 ಮರಗಳ ತೆರವು ಇನ್ನೂ ಬಾಕಿ ಇದೆ. 723 ಮರಗಳ ರೆಂಬೆ ಕೊಂಬೆ ಕಟ್ಟಾಗಿ ಬಿದ್ದಿತ್ತು. ಈ ಪೈಕಿ 456 ಕಡೆಗಳಲ್ಲಿ ತೆರವಾಗಿದೆ, 287 ಕಡೆಗಳಲ್ಲಿ ತೆರವು ಮಾತ್ರ ಬಾಕಿ ಇದೆ ಅಂತ ಜಿಬಿಎ ಹೇಳ್ತಿದ್ರು. ಆದರೆ ವಾಸ್ತವದಲ್ಲಿ ಬೆಸ್ಕಾಂ ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ನಡುವಿನ ಸಮನ್ವಯತೆ ಕೊರತೆ ಎದ್ದು ಕಾಣ್ತಾ ಇದೆ. ಹೀಗಾಗಿ ನಗರದಲ್ಲಿ ಬಹುತೇಕ ರಸ್ತೆಗಳಲ್ಲಿ ಎಲ್ಲೆಲ್ಲಿ ಮರಗಳು ಬಿದ್ದಿತ್ತು ಅಲ್ಲೆಲ್ಲವೂ ಕೂಡ ಅದೇ ರೀತಿಯಾಗಿರುವಂಥ ವಾತಾವರಣ ಇರುವಂಥದ್ದು. ಇದರಿಂದಾಗಿ ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ಏನು ತೊಂದರೆ ಉಂಟಾಗಿದೆ. ರಸ್ತೆಗಳು ಬಂದ್ ಆಗಿದ್ದಾವೆ ಮರ ಬಿದ್ದು. ರಸ್ತೆ ಮಧ್ಯೆನೇ ಮರ ಬಿದ್ದಿರುವಂಥ ಕಾರಣಕ್ಕಾಗಿ ಓಡಾಡೋದಕ್ಕೂ ಕೂಡ ಆಗದೇ ಇರುವಂಥ ಪರಿಸ್ಥಿತಿ ಇದೆ. ಜಿಬಿಎ ಕೊಟ್ಟಿರುವಂಥ ತಪ್ಪು ಲೆಕ್ಕ ಇದೀಗ ಸಾರ್ವಜನಿಕರಲ್ಲಿ ದೊಡ್ಡ ಪಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು. ಪಾದಚಾರಿಗಳಿಗಾಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಆಟೋ ವೆಹಿಕಲ್ಸ್ ಹೋಗ್ಲಿಕ್ಕೂ ಸಹ ತುಂಬ ತೊಂದರೆ ಆಗ್ತಿದೆ. ಯಾವ ಜಾಗಕ್ಕೆ ನಾವು ಬೇಗ ಹೋಗಬೇಕು ಅಂತಿದೆ, ಇದರಿಂದ ನಮಗೆ ಲೇಟ್ ಆಗ್ತಿದೆ. ಕರೆಕ್ಟ್ ಟೈಮಿಗೆ ನಾವು ಹೋಗ್ಲಿಕ್ಕೆ ಆಗ್ತಿಲ್ಲ. ಅರಣ್ಯ ಅಧಿಕಾರಿಗಳು ಇವನ್ನೆಲ್ಲ ನೋಡ್ತಿರ್ಬೇಕು. ಇದ್ರ ಯಾರು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಅವರೆಲ್ಲ ಪ್ರತಿ ಸಲಕ್ಕೂ ನೋಡ್ತಾ ಇರ್ಬೇಕು, ಎಲ್ಲೆಲ್ಲಿ ಏನೇನಾಗಿದೆ ಅಂತೆಲ್ಲ ತಿಳ್ಕೋಬೇಕು. ತಿಳ್ಕೊಂಡು ತಕ್ಷಣವಾಗಿ ವಿತಿನ್ 24 ಅವರ್ಸ್ ಈ ಕೆಲಸಗಳು ಮಾಡಬೇಕು ಸರ್. ಬಂದಿದೆಲ್ಲ ಕ್ಲಿಯರ್ ಮಾಡಬೇಕು ಜನಗಳಿಗೆ. ಇದು ಸರ್ಕಾರದ ಹೊಣೆ. ತುಂಬಾನೇ ಕಷ್ಟ ಆಗ್ತಾ ಇದೆ ಸರ್. ಅಯ್ಯೋ, ನಿನ್ನೆಯಿಂದ ಮೊನ್ನೆಯಿಂದ ಬಸ್ಗಳಿಲ್ಲ, ಏನಿಲ್ಲ. ತುಂಬ ಅಂದರೆ ತುಂಬ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಎಷ್ಟು ಒಂದು 9-8 ಗಂಟೆಗೆ ಅಂಗಡಿ ಕೆಲಸ ಬಿಟ್ಟರೆ ರಾತ್ರಿ 12 ಗಂಟೆ ಆಗ್ತಾ ಇದೆ ನಾವು ಮನೆಗೆ ಹೋಗ್ಬೇಕಾದ್ರೆ. ಬಸ್ಗಳಿಲ್ಲ, ಮಳೆ ಬರ್ತಾ ಇದೆ, ಆಮೇಲೆ ಎಲ್ಲ ಕಡೆ ಮರಗಳು ಬಿದ್ದಿದ್ದಾವೆ. ಹಿಂಗಾಗ್ಬಿಟ್ಟು ನಮಗೆ ತುಂಬ ಕಷ್ಟ ಆಗ್ತಾ ಇದೆ. 3 ದಿವಸ ಆಯ್ತು, ಕೆಲವರು ಯಾರಿಲ್ಲ, ಏನಿಲ್ಲ. ಅದಕ್ಕೆ ಏನು ಮಾಡೋದು? BBMP ಅವರು ತಲೆ ಕೆಡಿಸ್ಕೊಳ್ಳಲ್ಲ, ಏನೇ ಮಾಡ್ತಲ್ಲ. ರೋಡ್ ಓಡಾಡೋಕ್ಕೆ ಗಾಡಿಗಳು ಇಷ್ಟೊಂದು ಕಷ್ಟ ಆಗುತ್ತದೆ. ಏನು ಮಾಡೋದು? ಅಲ್ಲ, 3 ದಿನ ಇವರು ಕ್ಲಿಯರ್ ಮಾಡಿದ್ದಾರೆ. ರಸ್ತೆನೇ ಬಂದ್ ಆಗ್ಬಿಟ್ಟಿದೆ ನೋಡಿ. ರಸ್ತೆ ಬಂದಾಗಿದೆ. ಎಷ್ಟು ಟ್ರಾಫಿಕ್ ಗೊತ್ತಾ, ಕಷ್ಟ. ಆದಷ್ಟು ಬೇಗ ಕ್ಲಿಯರ್ ಮಾಡಿದರೆ ಒಳ್ಳೇದು. ಇನ್ನು ಮತ್ತೆ ದಿನ ಮಳೆ ಬರುತ್ತೆ, ಯಾವ ಮಳೆ ಬರುತ್ತೆ ಯಾವ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆದಷ್ಟು ಬೇಗ ಕ್ಲಿಯರ್ ಮಾಡಿದರೆ ಒಳ್ಳೇದು ಅಂತ ನಾವು. ಮಳೆ ಬಂದಾಗ ಮರ ಬೀಳುತ್ತೆ ಬೆಂಗಳೂರಲ್ಲಿ. ಹೌದು, ಮೈ ಮೇಲೆನೇ ಬಿದ್ದುಬಿಡುತ್ತೆ. ವೆಹಿಕಲ್ಸ್ ಮೇಲೆಲ್ಲ ಬಿದ್ದಿರುತ್ತೆ. ಸೊ ಅದನ್ನ ಇಮಿಡಿಯೇಟ್ಲಿ ಒಂದು ಕ್ಲಿಯರ್ ಮಾಡಿದ್ರೆ ಒಳ್ಳೇದು. ಒಂದೇ ಮಳೆಗೆ ನಗರದಲ್ಲಿ ನೂರಾರು ಮರಗಳು ದರಶಾಹಿಯಾಗಿದೆ. ಹಾಗಿದ್ರೆ ಬೆಂಗಳೂರಿನಲ್ಲಿ ಎಷ್ಟು ಡೇಂಜರ್ ಮರಗಳಿದ್ದಾವೆ, ಇದರ ಪರಿಸ್ಥಿತಿ ಹೇಗಿದೆ, ಬೆಂಗಳೂರಿನ ಮರಗಣತಿ ಎಲ್ಲಿವರೆಗೆ ಬಂತು ಅನ್ನೋದರ ವರದಿಯನ್ನ ಶರಣು ಹಂಪಿ ಕೊಟ್ಟಿದ್ದಾರೆ, ನೋಡೋಣ. ಮಹಾನಗರಿ ಬೆಂಗಳೂರಿನಲ್ಲಿ ಮಳೆ ಬಂತಂದ್ರೆ ಸಾಕು, ಪ್ರತಿ ಏರಿಯಾದಲ್ಲಿ ಕನಿಷ್ಠ 10ರಿಂದ 15 ಮರಗಳು ಬೀಳುತ್ತೆ. ಹಾಗಾದ್ರೆ ಬೆಂಗಳೂರಲ್ಲಿರುವಂತಹ ಮರಗಳ ಸಂಖ್ಯೆ ಎಷ್ಟು?
ಇದರಲ್ಲಿ ಮರಗಳ ಗಣತಿ ಕಾರ್ಯ ಎಲ್ಲಿವರೆಗೂ ಬಂತು, ಡೇಂಜರಸ್ ಮರಗಳು ಎಷ್ಟಿವೆ, ಯಾಕೆ ತೆರವು ಮಾಡುವಂತ ಕಾರ್ಯವನ್ನು GBA ಮಾಡ್ತಾ ಇಲ್ಲ, ಈ ಕುರಿತಂತ ರಿಪೋರ್ಟ್ ಇಲ್ಲಿದೆ. ರಾಜಧಾನಿ ಬೆಂಗಳೂರು ಉದ್ಯಾನ ನಗರಿ ಬೆಂಗಳೂರು ಅಂತಾನೆ ಹೆಸರುವಾಸಿ. ಯಾಕಂದ್ರೆ ಸಾಕಷ್ಟು ಗಿಡ ಮರಗಳಿರುವಂತ ಈ ಮಹಾನಗರದಲ್ಲಿ ಮಳೆ ಬಂತಂದ್ರೆ ಪ್ರತಿ ಏರಿಯಾದಲ್ಲೂ ಕೂಡ ಬೃಹದಾಕಾರದಂತ ಮರಗಳು ಈ ರೀತಿಯಾಗಿ ಬೀಳುತ್ತೆ. ಇದರ ಜೊತೆಗೆ ಮರದ ರೆಂಬೆ ಕೊಂಬೆಗಳಂತೂ ಸಹಜ, ಅದು ಯಾವಾಗ ಬೀಳುತ್ತೆ ಹೇಳಕ್ಕಾಗೋದಿಲ್ಲ. ಬಿರುಗಾಳಿ ಗಾಳಿಗೂ ಕೂಡ ಬೀಳುವಂತ ಸಾಧ್ಯತೆಗಳೇ ಹೆಚ್ಚಾಗಿದೆ. ಹಾಗಾದ್ರೆ ಬೆಂಗಳೂರಲ್ಲಿ 20 ಲಕ್ಷಕ್ಕೂ ಹೆಚ್ಚು ಮರಗಳಿದೆ. ಈ ಕುರಿತು ಮರಗಳ ಗಣತಿ ಕಾರ್ಯನೂ ಕೂಡ ಈ ಹಿಂದೆ ಇದ್ದಂತ BBMP GBA ಕಾರ್ಯವನ್ನ ಮಾಡ್ತಾ ಇತ್ತು. ಅದು ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅನ್ನೋದು ಪರಿಸರವಾದಿಗಳ ಆರೋಪನೂ ಕೂಡ ಇದೆ. ಇದರಲ್ಲಿ ಪ್ರಮುಖವಾಗಿ ಅಪಾಯಕಾರಿ ಸ್ಥಿತಿಯಲ್ಲಿರುವಂತಹ ಮರಗಳ ಸಂಖ್ಯೆ 1000 ಮೀರಿದೆ. ಅಂದ್ರೆ 1146 ಡೇಂಜರ್ ಮರಗಳಿವೆ ಅಂತ ಹೇಳಿ ಈಗಾಗಲೇ ಒಂದು ಗಣತಿ ಕಾರ್ಯದಲ್ಲಿ ಮಾಹಿತಿ ಕೂಡ ಸಿಕ್ಕಿರೋದು. ಇನ್ನು GBA ಮುಖ್ಯ ಆಯುಕ್ತರಂತ ಮಹೇಶ್ವರ ರಾವ್ ಜನರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನಿಮ್ಮ ಏರಿಯಾದಲ್ಲಿ ಎಲ್ಲಿ ನಿಮಗೆ ಡೇಂಜರ್ ಮರಗಳಿವೆ ಅಂತ ಅನ್ನೋದು ಗೊತ್ತಾಗತ್ತೆ, ಆ ಮರಗಳ ಮಾಹಿತಿಯನ್ನು ನಮಗೆ ಕೊಡಿ ಅಂತಲೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ಅದಕ್ಕೆ ಪೂರಕವಾಗಿ ಜನರು ಕೂಡ ಮಾಹಿತಿ ಕೊಡುವಂಥ ಕಾರ್ಯವನ್ನು ಮಾಡಿದ್ರು. ಹಾಗಾದರೆ 1146 ಡೇಂಜರ್ ಮರಗಳಲ್ಲಿ ಯಾವ್ಯಾವ ವಲಯದಲ್ಲಿ, ಅಂದರೆ ಯಾವ್ಯಾವ ಪಾಲಿಕೆಯಲ್ಲಿ ಎಷ್ಟೆಷ್ಟು ಅಂತ ನೋಡೋದಾದರೆ GBA ಲೆಕ್ಕ ಮಾಡಿರೋದು ಬೆಂಗಳೂರು ದಕ್ಷಿಣದಲ್ಲಿ 316, ಬೆಂಗಳೂರು ವೆಸ್ಟ್ 250, ಬೆಂಗಳೂರು ಈಸ್ಟ್ ಭಾಗದಲ್ಲಿ 240, ಬೆಂಗಳೂರು ನಾರ್ತ್ ಪಾಲಿಕೆಯಲ್ಲಿ 220. ಆದರೆ ಬೆಂಗಳೂರು ಸೌತ್ ಈಸ್ಟಲ್ಲಿ ಅಂದರೆ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರೋದು ಅಲ್ಲಿ 120 ಡೇಂಜರ್ ಮರಗಳಿದೆ ಅಂತ ಹೇಳಿ ಇವರು ಕೊಡ್ತಿರುವಂಥ ಲೆಕ್ಕಾಚಾರ. ಎಲ್ಲ ಮರ ಅಡ್ಡಾಡ ಬಿದ್ದು ಎಲ್ಲ ಗಾಡಿ ಹೋಗೋಕ್ಕೆ ಎಲ್ಲ ಹಳ್ಳ ಗುಂಡಿ ಏನು ನೋಡ್ದಂಗೆ ಎಲ್ಲ ಹೋಗ್ತಾ ಇರ್ತಾರೆ. ಅದರಿಂದ ಇದಾಗಿ ನೀವೆಲ್ಲ ಮತ್ತೆ ಹೆಂಗೆ ಓಡಾಡೋದು ಈಗ ಕಷ್ಟ ಅಲ್ವಾ? ಹ್ಞೂ ಸರ್. कर्नाटक का CM से गुजारिश है कि इसको खाली करे, पब्लिक को आसान होगा आने जाने में. रोड में फ्रीफॉल हुआ है ना, ऐसा हुआ है दो दिन अभी ऐसा है सिचुएशन. 3 दिन हो गया फिर भी खाली नहीं किया है. ओके. CM से गुजारिश है इसको खाली करे, आने जाने में पब्लिक को बहुत दिक्कत हो रहा है. ನಾನು ಆಕ್ಚುಲಿ ಬೆಳಿಗ್ಗೆ KR ಇಂದ ಬಂದಿದ್ದೀನಿ. ಓಕೆ. ಈ ಏರಿಯಾದಲ್ಲೇ ನೋಡ್ತಾ ಇರೋದು, ಆ ಕಡೆ ಏನಿಲ್ಲ. ಹೆಂಗಿದೆ ಸರ್ ರೋಡಲ್ಲಿ ಗಿಡ ಮರಗಳೆಲ್ಲ ಕೂಡ? ರೋಡಲ್ಲೇ ಬಿದ್ದೋಗಿದೆ. ಅವು ವೆಕೇಟ್ ಮಾಡಬೇಕಲ್ಲ. ಅದೇ ಯಾವುದು ಈಗ GBA ಆಗಿದೆಯಲ್ಲ, ಅವ್ರು ಅದನ್ನ ಮಾಡಬೇಕು. ಆಗುತ್ತದೆ, ಏನ್ ಮಾಡೋದು, ಎತ್ತರ ಗಂಟೆ ನಾವು ವೇಟ್ ಮಾಡಬೇಕು. ಎಷ್ಟು ದಿನ ಆಯ್ತು ಇದು ಮರ ಬಿದ್ದಿದ್ದು? 3 ದಿವಸ ಆಯ್ತು. ಇನ್ನು ತೆಗೆದಿಲ್ಲ, ಅದನ್ನ ತೆಗ್ದಿಲ್ಲ ಸರ್ ಇನ್ನು. ಮರ ಬಿದ್ದು ಸಾಕಷ್ಟು ಕಡೆಗೆ ಜೀವಹಾನಿಯಾಗಿದೆ, ಅವಾಂತರಗಳು ಕೂಡ ಸೃಷ್ಟಿಯಾಗಿದ್ದಾವೆ. ಈ ಕುರಿತು ರಿಪೋರ್ಟ್ ಗಂಗಾಧರ್ ಕಡೆಯಿಂದ. 5 ಗಂಟೆಯಿಂದ ಹಾಸ್ಪಿಟಲ್ ಇದ್ದೀನಿ. ಇದುವರೆಗೆ ಆಗಿದ್ದು ಯಾವುದೇ ಅಂತ ಆಗಲಿ ಬೇರೆ ಯಾರು ಆಗಲಿ ಇದುವರೆಗೂ ನಾನು ನೋಡಿಲ್ಲ. ಏನಾಗಿದೆ ಏನು ಅಂತ ಕೇಳಲಿಕ್ಕೆ ಯಾರೂ ಬಂದಿಲ್ಲ. ಒಣಗಿದ ರೆಂಬೆ ಕೊಂಬೆಗಳನ್ನು ಕಟಾವು ಮಾಡ್ತೀವಿ, ಯೋಗ್ಯವಲ್ಲದ ಮರಗಳನ್ನು ತೆಗಿತೀವಿ ಅಂತಾರೆ GBA ಅಧಿಕಾರಿಗಳು. ಆದರೆ ಅದು ಕಾಟಾಚಾರಕ್ಕಷ್ಟೇ ಸೀಮಿತವಾಗಿದೆ. ಪ್ರತಿ ವರ್ಷ ಮಳೆ ಬಂದಾಗ ಮರಗಳು ಬಿದ್ದು ರೆಂಬೆ ಕೊಂಬೆ ಬಿದ್ದು ಸಾವು ನೋವುಗಳ ವರದಿ ಆಗುತ್ತಾನೇ ಇದೆ. ಆದರೆ ಆ ಸಂದರ್ಭದಲ್ಲಿ ಕೇವಲ ಪರಿಹಾರ ಕೊಟ್ಟು ಸುಮ್ಮನಾಗ್ತಾರೆ ಅಧಿಕಾರಿಗಳು. ಆದರೆ ಈ ಅನಾಹುತದಿಂದ ಅವರ ಕುಟುಂಬದ ಪರಿಸ್ಥಿತಿ ಮತ್ತು ಅವರು ಎದುರಿಸುವಂಥ ಸಮಸ್ಯೆಗಳು ಏನೆಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ ನೋಡಿ. ಎಸ್, ಈ ದೃಶ್ಯವನ್ನೊಮ್ಮೆ ನೋಡಿ. ಬೆಡ್ ಮೇಲೆ ಮಲಗಿರುವಂತಹ ವ್ಯಕ್ತಿ ಕತ್ತಿನ ಭಾಗದಲ್ಲಿ ಬ್ಯಾಂಡೇಜ್ ಸುತ್ತಿಕೊಂಡು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಹೆಸರು ರಾಕೇಶ್ ಅಂತೇಳಿ ಫ್ಯಾಕ್ಟ್ರಿಯೊಂದರಲ್ಲಿ ದಿನಗೂಲಿ ನೌಕರನಾಗಿ ಕೆಲಸ ಮಾಡ್ತಿದ್ದಾರೆ. ಆದರೆ ಬುಧವಾರ ಸಂಜೆ ಸುರಿದ ಮಳೆಯ ಅನಾಹುತಕ್ಕೆ ಈತ ಈಗ ಆಸ್ಪತ್ರೆಯಲ್ಲಿ ಮಲಗುವಂತಹ ಸ್ಥಿತಿ ಬಂದಿದೆ. ಸ್ನೇಹಿತನ ಜೊತೆ ಅವತ್ತು ಸಂಜೆ ಕಾರಲ್ಲಿ ಹೋಗ್ತಿದ್ದಾಗ ಬಸವನಗುಡಿ ಸರ್ಕಲಲ್ಲಿ ದರ್ಶಾಯಿಯಾಗಿ ಮರದ ಬೃಹತ್ ರೆಂಬೆ ಬಿದ್ದಿದೆ. ಪರಿಣಾಮ ಸಂಪೂರ್ಣವಾಗಿ ಕಾರು ಜಖಮ್ಮಾಗಿದೆ. ಅದಷ್ಟೇ ಅಲ್ಲದೆ ಕಾರಿನ ಒಳಗಿದ್ದ ರಾಕೇಶ್ ಕತ್ತಿನ ಭಾಗಕ್ಕೂ ಮರದ ಕೊಂಬೆ ಬಿದ್ದಿದ್ದು ಬಲವಾಗಿ ಪೆಟ್ಟಾಗಿದೆ. ಜೊತೆಲಿದ್ದ ಸ್ನೇಹಿತ ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾದರೆ ರಾಕೇಶ್ ಮಾತ್ರ ಗಂಭೀರ ಗಾಯಗಳಿಂದ ಆಸ್ಪತ್ರೆ ಸೇರುವಂತಾಗಿದೆ. ಆದರೆ ಇಷ್ಟೆಲ್ಲ ಆದರೂ ಸಹ ಯಾವೊಬ್ಬ GBA ಅಧಿಕಾರಿಯೂ ಸಹ ಆಸ್ಪತ್ರೆಗೆ ಭೇಟಿ ಕೊಟ್ಟಿಲ್ಲ. ಏನಾಯಿತು ಅಂತ ವಿಚಾರಿಸೋದಿರಲಿ, ಆಸ್ಪತ್ರೆಗೆ ಭೇಟಿ ಕೊಟ್ಟು ಆ ಸಮಸ್ಯೆಯನ್ನು ರಿಪೋರ್ಟ್ ಕೂಡ ಮಾಡಿಕೊಂಡಿಲ್ಲ ಅನ್ನೋದು ಅವರ ಕುಟುಂಬಸ್ಥರ ಮಾತು. ಶಿವಮೊಗ್ಗದಿಂದ ಜೀವನ ನಡೆಸೋದಕ್ಕೋಸ್ಕರ ನಗರಕ್ಕೆ ಬಂದಿದ್ದಂತಹ ರಾಕೇಶ್ ಈಗ ಆಸ್ಪತ್ರೆ ಪಾಲಾಗಿದ್ದಾನೆ. ಆಸ್ಪತ್ರೆಗೆ ಖರ್ಚು ವೆಚ್ಚಕ್ಕೆ ಕಟ್ಟೋದಕ್ಕೆ ಹಣ ಇಲ್ಲ.
ದಿನಕ್ಕೂ ಒಂದು ಊಟ ಮಾಡೋಕ್ಕೂ ಸಹ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅವರ ಕುಟುಂಬಸ್ಥರು ಪೇಚಾಡ್ತಿದ್ದಾರೆ. ಇದೇ ರೀತಿಯಾಗಿ ಅಟ್ಲೀಸ್ಟ್ ಒಂದು ಪರಿಹಾರದ ಹಣವನ್ನು ಕೊಟ್ಟರೆ ಆಸ್ಪತ್ರೆ ಖರ್ಚು ವೆಚ್ಚಗಳಿಗೆ ಸರಿದೋಗುತ್ತೆ ಅಂತ ಕುಟುಂಬಸ್ಥರು ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದಷ್ಟೇ ಅಲ್ಲದೆ ನಗರದಲ್ಲಿ ಸಾಕಷ್ಟು ಇದೇ ರೀತಿಯಾಗಿ ಸಮಸ್ಯೆಗಳಾಗಿದೆ. ಇನ್ನು 2024ರಲ್ಲಿ ಮರಗಳು ಬಿದ್ದು ಸುಮಾರು 3 ಸಾವನ್ನಪ್ಪಿದ್ದರೆ 2025ರಲ್ಲಿ ಇದೇ ರೀತಿಯಾಗಿ ಮರ ಬಿದ್ದು 8 ಮಂದಿ ಮೃತಪಟ್ಟಿದ್ರು, 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಈಗಿಲ್ಲ ನಮ್ಮ ಫ್ರೆಂಡ್ ಮನೆ ಒಂದು ಫಂಕ್ಷನ್ ಇತ್ತು ಅಂತೇಳಿ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಮಳೆ ಜಾಸ್ತಿ ಆಗ್ಬಿಟ್ಟು ಟ್ರಾಫಿಕ್ ಇತ್ತು, ಗಾಡಿನ ನಿಲ್ಲಿಸಿ ಮತ್ತು ಮೂವ್ ಮಾಡಿ ಹೋಗ್ತಾ ಇತ್ತು ಗಾಡಿ. ತಾನೇ ಸಡನ್ನಾಗಿ ಮರ ಬಿದ್ದಿದೆ ಅಂತ ಹೇಳೋರು. ಅದು ನಾನು ಎಚ್ಚರ ಆಗಿ ಕಂಡುಬಿಟ್ಟು ನನಗೆ ಗೊತ್ತಾಗಿದೆ ಈ ಥರ ಪ್ರಾಬ್ಲಮ್ ಆಯ್ತು ಅಂತ. ನನಗೆ ಆತ್ಮಶಕ್ತಿ ಇರಲಿಲ್ಲ. ಪಾಪ ನಮ್ಮ ಡ್ರೈವರ್ ಇದ್ದವರು ಹೆಲ್ಪ್ ಮಾಡಿಬಿಟ್ಟು ಅಕ್ಕಪಕ್ಕ ಕರೆದು ನನಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಇಷ್ಟೆಲ್ಲ ಇದು ಮಾಡಿದ್ರು. ನಿನ್ನೆಯಿಂದನೂ ಹಾಸ್ಪಿಟಲ್, ಮೊನ್ನೆ ಸಂಜೆ 5 ಗಂಟೆಯಿಂದ ಹಾಸ್ಪಿಟಲ್ ಇದ್ದೀನಿ. ಇದುವರೆಗೆ ಆಗಿದ್ದು ಯಾವುದೇ ಎಂಟ್ರಿ ಆಗಲಿ ಬೇರೆ ಯಾರು ಆಗಲಿ ಇದುವರೆಗೂ ನಾನು ನೋಡಿಲ್ಲ. ಏನಾಗಿದೆ ಏನು ಅಂತ ಕೇಳಲಿಕ್ಕೆ ಯಾರೂ ಬಂದಿಲ್ಲ. ಮಳೆ ಗಾಳಿಯಲ್ಲಿ ಮರ ಬಿದ್ದು ಕಾರೆಲ್ಲ ಅಪ್ಪಚ್ಚಿಯಾಗಿ ಅದರ ಗಾಯಗೊಂಡಿದ್ದಾರೆ. ಕಣ್ಣಿಗೂ ಏಟಾಗಿದೆ, ಕಾಲಿಗೂ ಏಟಾಗಿದೆ, ಕತ್ತಿಗೂ ಏಟಾಗಿದೆ, ಬೆನ್ನಿಗೂ ಏಟಾಗಿದೆ. ಆದರೆ ಜೀವಕ್ಕೇನು ಅಪಾಯ ಇಲ್ಲ. ಅಪಾಯ ಆಗಿದ್ರೆ ಏನು ಮಾಡಬೇಕಾಯ್ತೇಳಿ. ಒಬ್ಬನೇ ಮಗ ಸರ್ ಅವರಿಗೆ. ನಾವು ಅಕ್ಕ ತಂಗಿಯರು ನಮ್ಮ ಅಮ್ಮವ್ರು 3 ಜನದಲ್ಲಿ ಅವನು ಒಬ್ಬನೇ ಸರ್. ನಮಗೇನಾರ ಕಷ್ಟ ಆದರೆ ಅವ್ರು ನೋಡ್ಕೋಬೇಕು, ನಮಗೇನಾರಾದ್ರೆ ಅವ್ರು ನೋಡ್ಕೋಬೇಕು, ಅವ್ರಿಗೇನಾದ್ರೂ ನಾವು. ಈಗ ಲಕ್ಷಾನು ರೂಪಾಯಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹಾಕಿದ್ದಾರೆ ಸರ್. ಲಕ್ಷಾನುಗಟ್ಲೆ ಖರ್ಚಾಗಬೇಕು. ಯಾರು ಹೊಣೆ ಸರ್? ಅವ್ರೂ ಇರೋಕ್ಕೂ ಸಹ ಮನೆ ಇಲ್ಲ. ಅವರೇನೋ ಒಂದು ಗುಡಿಸ್ಲು ಮನೆ ಕಟ್ಕೊಂಡಿದ್ದಾರೆ ಸರ್ ಹಳ್ಳಿ ಕಡೆ. ಆದರೂ ದುಡಿಬೇಕು 4 ಕಾಸು ಅಂತ ಬಂದಿರುತ್ತೆ. ಜೀವಕ್ಕೆ ಏನಾರು ಆಗಿದ್ರೆ ಯಾರು ಹೊಣೆ ಹೇಳಿ ಸರ್? ಯಾರು ಬಂದು ಇಲ್ಲಿಗೆ ಇದೆ, ಯಾರು ಬಂದು ಏನು ಕೇಳಿಲ್ಲ ಸರ್. 5 ಗಂಟೆಯಿಂದ ಹಾಸ್ಪಿಟಲ್ ಇದ್ದೀನಿ. ಇದುವರೆಗೆ ಆಗಿದ್ದು ಯಾವುದೇ ಎಂಟ್ರಿ ಆಗಲಿ ಬೇರೆ ಯಾರು ಆಗಲಿ ಇದುವರೆಗೂ ನಾನು ನೋಡಿಲ್ಲ. ಏನಾಗಿದೆ ಏನು ಅಂತ ಕೇಳಲಿಕ್ಕೆ ಯಾರೂ ಬಂದಿಲ್ಲ. ನೋಡಿದ್ರಲ್ಲ, ಇನ್ನು ನಗರದಲ್ಲಿ ಅತಿ ಹೆಚ್ಚು ಮಳೆ ಮರಗಳಿರುವಂಥದ್ದು. ಇದೇ ಮರಗಳು ಪ್ರತಿ ಬಾರಿ ಮಳೆ ಬಂದಾಗ ನೆಲಕ್ಕೆ ಬೀಳ್ತಾ ಇದ್ದಾವೆ. ಈ ಬಗ್ಗೆ ಗಾರ್ಡನ್ ಎಕ್ಸ್ಪರ್ಟ್ ಆಗಿರ್ಬೋದು, ಪರಿಸರವಾದಿಗಳು ಏನೆಲ್ಲ ಹೇಳ್ತಾರೆ ಎಂಬುದರ ಬಗ್ಗೆ ನಮ್ಮ ಪ್ರಗತಿ ಹೇಳ್ತಾರೆ ನೋಡಿ. ಬೆಂಗಳೂರಿನಲ್ಲಿ ಸದ್ಯ ರೈನ್ ಟ್ರೀಗಳ ಸಂಖ್ಯೆ ಹೆಚ್ಚಿದೆ. ಮೊನ್ನೆ ಬಂದಂತಹ ಮಳೆಗೆ ಈ ಮಳೆ ಮರಗಳೇ ಅತಿ ಹೆಚ್ಚಾಗಿ ನೆಲಕ್ಕುರುಳಿರುವಂತದ್ದು. ಹಾಗಾದ್ರೆ ಈ ಮಳೆ ಮರಗಳು 1980ರ ಕಾಲದಲ್ಲಿ ಹಾಕಿರುವಂತಹ ಈ ಮರಗಳು ಧರೆಗುರುಳೋದಕ್ಕೆ ಕಾರಣ ಏನು? ಈ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ನೀವೇ ಕೇಳಿ. 1980s ನೆಡಬೇಕಾದ್ರೆ ಏನಾಗಿತ್ತು ಅಂದ್ರೆ ಅವಾಗ ಕ್ಯಾನಪಿ ಬೇಕಾಗಿತ್ತು. ಆಕ್ಚುಲಿ ತುಂಬಾ ದೊಡ್ಡ ಕ್ಯಾನಪಿ, ಫಾಸ್ಟ್ ಗ್ರೋಯಿಂಗ್ ಬೇಕಾಗಿತ್ತು. ಅದಕ್ಕೆ ಏನ್ ಮಾಡಿದ್ರು, ಬೆಳೆಸಿದ್ರು ಅವಾಗ ಆಕ್ಚುಲಿ. ಬಟ್ ಇವಾಗ ಏನಾಗಿದೆ, ಅದು ಮೆಚ್ಯೂರ್ ಆಗಿದೆ. ಆಮೇಲೆ ಬ್ರಿಟಲ್ ಟ್ರೀಸ್ ಅದು, ಆಮೇಲೆ ಕಾಪರ್ ಪೊಡ್ ಇದೆಯಲ್ಲ, ಇದೆರಡು ಬ್ರಿಟಲ್ ಟ್ರೀಸು ಮೆಚ್ಯೂರಿಟಿ ಇದಾಗ್ತಾ ಇದೆ. ಅದರಿಂದ ನೀವೇನಾಗ್ತೀರಿ, ಯಾವಾಗ ನೋಡಿದ್ರು ಮಳೆ ಬಂದಾಗ ಈ ಮರಗಳು ಬೀಳ್ತಾ ಇದೆ ಆಕ್ಚುಲಿ. ಅದೇ ಇವಾಗ ಏನಂದ್ರೆ, ಇವಾಗ ಬೇರೆ ಗಟ್ಟಿ ಮರಗಳು, ಇವಾಗ ಹೊಂಗೆ ಅಥವಾ ಲಾರ್ಜ್ ಲೀವ್ಡ್ ಮಹಾಗೋನಿ, ಬೇರೆ ತರದ್ದು ವಿಚ್ ವಿಲ್ ಸೂಟ್ ದ ಸ್ಟ್ರೀಟ್ ಲೆವೆಲ್ ಅಲ್ಲಿ ಅಥವಾ ಇಲ್ಲಿರೋದನ್ನ ನೆಡಬೇಕು ಅಂತೇಳಿ ಪ್ಲಾನ್ ಆಗ್ತಾ ಇದೆ. ಬಟ್ ಇದೇನಾಗುತ್ತೆ ಅಂದ್ರೆ, ಇದು ಕಂಟಿನ್ಯೂ ಆಗುತ್ತೆ ಆ ಮೆಚ್ಯೂರ್ ಟ್ರೀಸು. ಹಂಗನ್ಬಿಟ್ಟು ಆ ಮರಗಳನ್ನ ಎಲ್ಲ ಕಡೆ ಹಾಕೋ ಬದಲು ಬಿಗ್ಗರ್ ರೋಡ್ಸ್ಗಳಲ್ಲಿ ಇದರಲ್ಲಿ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಇಲ್ಲಿದ್ರೆ ಇಶ್ಯೂಸು ಎಕ್ಸಿಸ್ಟೆನ್ಸ್ ಇದ್ದೇ ಇರುತ್ತೆ ಇನ್ ಫ್ಯೂಚರ್ ಅಲ್ಲೂ ಕೂಡ ನಿಮಗೆ. ಒಂದೇ ಒಂದು ಮಳೆಗೆ ಬೆಂಗಳೂರಿನ ಅನೇಕ ಏರಿಯಾಗಳಲ್ಲಿ ಮರ ದರಶಾಹಿಯಾಗಿದೆ. ಇದಕ್ಕೆ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ. ಕಾಲಕಾಲಕ್ಕೆ ಮರಗಳ ಗಣತಿಯನ್ನ ಮಾಡದೇ ಇರೋದು, ಅಪಾಯಕಾರಿ ಮರಗಳನ್ನ ಗುರುತು ಮಾಡದೇ ಇರೋದು ಜನರ ಜೀವದ ಜೊತೆಗೆ ಅನೇಕರ ಜೀವನದ ಜೊತೆಗೆ ಚೆಲ್ಲಾಟ ಆಡೋದಕ್ಕೆ ಕಾರಣ ಆಗ್ತಾ ಇದೆ. ಒಂದೇ ಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಆದಂತಹ ಅಧ್ವಾನವನ್ನ ಪಾಲಿಕೆಯ ಅಧಿಕಾರಿಗಳು ಗಮನಿಸಿರ್ತಾರೆ. ಮುಂದೆ ಈ ರೀತಿಯ ಸಮಸ್ಯೆ ಆಗದಂತೆ ಮರಗಳ ವಿಚಾರದಲ್ಲಿ ಆದ್ಯತೆಯನ್ನ ಮರದ ಸಂರಕ್ಷಣೆಯಲ್ಲೂ ಕೊಡಬೇಕು, ಜೊತೆಗೆ ಜನರ ಜೀವನವನ್ನ ಕಾಪಾಡುವಿಕೆಯಲ್ಲೂ ಕೊಡಬೇಕು ಅನ್ನೋದೇ ನಮ್ಮ ಆಶಯ. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.